छात्रों, सभी को स्वागत। आज इस दिवस शांति स्वरूप बौद्ध जी लिखित बाबा साहेब डॉक्टर अंबेडकर के बारे में जानकारी प्राप्त करेंगे। गद्य भाग 5 इसमें बाबा साहेब डॉक्टर अंबेडकर के जीवन का चित्रण और शैक्षणिक विचार, उसका कार्यकुशलता, उस सभी विचार के बारे में शांति स्वरूप बौद्ध जी ने इस गद्य के मुखांतर स्पष्ट रूप में विवरण दिए। पहले छात्रों, लेखक परिचय। शांति स्वरूप बौद्ध जी का जन्म 2 अक्टूबर 1949 में पराशा खान, पुरानी दिल्ली में हुआ। ಪರಾಶಾ ಖಾನ್, ಪುರಾಣಿ ಹಳೆಯ ದಿಲ್ಲಿಯಲ್ಲಿ 1949ರಲ್ಲಿ ಇವರ ಜನ್ಮವಾಯಿತು. ಅಕ್ಟೋಬರ್ 2, 1949ರಲ್ಲಿ पराशा खान पुरानी दिल्ली में हुआ था। आपकी माता बुरिया देवी तथा पिता ಪರಿನಿಬ್ಬತ್ತ ಲಾಲ್ ಹರಿಚಂದ್ರ ಮೌರ್ಯ थे। देखिए, ಅವರ ತಾಯಿ ಹೆಸರು ಬುರಿಯಾದೇವಿ, ತಂದೆ ಹೆಸರು ಪರಿನಿಬ್ಬತ್ತ ಲಾಲ್ हरिचंद्र मौर्य। लेखक शांति स्वरूप बौद्ध जी का माता पिता का नाम है। आप जन्मजात प्रतिभाशाली होने के साथ ही बौद्ध धर्म पर भारतवर्ष के लगभग सभी प्रमुख नगरों में धर्म प्रवचन किया। धम्म ಅಂದರೆ ಧರ್ಮ ಪ್ರವಚನವನ್ನು ಇವರು ಮಾಡಿದರು. ಇವರು ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದರು. ಭಾರತ ವರ್ಷದ ಸುಮಾರು ಅನೇಕ ಪ್ರಮುಖ ನಗರಗಳಲ್ಲಿ ಇವರು ಧರ್ಮ ಪ್ರವಚನವನ್ನು ಕೂಡ ಮಾಡಿದರು. धम्म प्रवचन धर्म प्रवचनವನ್ನು ಮಾಡಿದ್ದಾರೆ. दिया है आपने विशेष रूप से ऑस्ट्रेलिया, इंग्लैंड, फ्रांस आदि देशों की धर्म यात्रा की है। ಇಂಗ್ಲೆಂಡ್ನಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಫ್ರಾನ್ಸ್ನಲ್ಲಿ ಅನೇಕ ದೇಶಗಳಲ್ಲಿ ಇವರು ಧರ್ಮ ಪ್ರಚಾರವನ್ನು ಕೂಡ ಇವರು ಮಾಡಿದ್ದಾರೆ. 21 वर्ष के सेवा काल में पश्चात आप सरकारी नौकरी को टुकरा कर सांस्कृतिक, साहित्यिक, सामाजिक सुधार की क्रांति के लिए समर्पित है। टुकरा कर ಅನೇಕ ಕಾರ್ಯಗಳನ್ನು ಮಾಡಲಿಕ್ಕಾಗಿ ಇವರು ತನ್ನ ನೌಕರಿಯನ್ನು ಬಿಟ್ಟು, ಟುಕರಾಕರ್ का मतलब ಚೋಡಕರ್ ಅಂದರೆ ಬಿಟ್ಟು, ನೌಕರಿಯನ್ನು ಬಿಟ್ಟು ಇವರು सांस्कृतिकವಾಗಿ, ಸಾಹಿತ್ಯಿಕವಾಗಿ और सामाजिक सुधार के लिए, क्रांति के लिए समर्पित है। ನೌಕರಿಯನ್ನು ಬಿಟ್ಟುಬಿಟ್ಟು ಅಭಿವೃದ್ಧಿ ಕಾರ್ಯಕ್ಕಾಗಿ, ಸಾಹಿತ್ಯಕ್ಕಾಗಿ, ಸಂಸ್ಕೃತಿಗಾಗಿ, ಸೇವೆಗಾಗಿ ಇವರು ನೌಕರಿಯನ್ನು ಬಿಟ್ಟು ಬರ್ತಾರೆ. आपकी सामाजिक एवं साहित्यिक सेवाओं के लिए अनेक संस्थाओं ने सम्मानित किया है। ಅನೇಕ ಇವರು ಸಲ್ಲಿಸಿದಂತಹ ಸಾಹಿತ್ಯಕ್ಕಾಗಿ ಅನೇಕ ಬಹುಮಾನಗಳು ಕೂಡ ಇವರಿಗೆ ಬಂದಿದೆ, ಸನ್ಮಾನಗಳು ಕೂಡ ಇವರಿಗೆ ದೊರಕಿದೆ. आपकी महत्वपूर्ण रचना है, ಅನೇಕ ರಚನೆಗಳನ್ನು ಕೂಡ ಮಾಡಿದ್ದಾರೆ. ಅನೇಕ ಕೃತಿयों को भी लिखा है। महाबोधि, राहुल सांकृत्यायन, बोधगया, सारनाथ लिखा है। बोधगया, सारनाथ, भीम जीवनी, अशोक, भगवान बुद्ध और महात्मा ज्योतिराव फुले आदि अनेक कृतियों को भी लिखा है। शांति स्वरूप बौद्ध जी ने प्रस्तुत जीवनी में प्रस्तुत बाबा साहेब डॉक्टर अंबेडकर इस गद्य में शांति स्वरूप बौद्ध जी ने भीमराव अंबेडकर के संघर्षपूर्ण जीवन का सजीव एवं मार्मिक चित्रण है। ಅಂಬೇಡ್ಕರ್ ಇವರ ಚಿತ್ರಣವನ್ನು ಈ ಗದ್ಯದಲ್ಲಿ ವ್ಯಕ್ತಪಡಿಸಲಾಗಿದೆ. ಅವರು ಅನುಭವಿಸಿದಂತಹ
ಸಾಮಾಜಿಕ ತೊಂದರೆಗಳನ್ನು, ಅವರು ಓದಿದಂತಹ ಶಿಕ್ಷಣವನ್ನು ಪಡೆದಂಥ ವಿಚಾರ, ಸಾಧನೆ ಮಾಡಿದಂಥ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ. ಉನ್होंने जीवन की कठिन परिस्थितियों से जूझते हुए अपनी शिक्षा पूरी की. ಸಮಾಜದಲ್ಲಿ ಕಷ್ಟವನ್ನು ಅನುಭವಿಸುತ್ತಾ, ತನ್ನ ಮೇಲೆ ಆದಂತಹ ಅನ್ಯಾಯವನ್ನು ಅನುಭವಿಸುತ್ತಾ ಇವರು ಬೆಳೆದು ಬಂದಂತಹ, ಸಾಧನೆ ಮಾಡಿದಂಥ ವಿಚಾರ ವಂಚಿತ ಏವಂ ಪೀಡಿತ ಸಮಾಜ ಜಾಗರೂಕ ಕರ್ನ ಏವಂ ವಂಚಿತ ಏವಂ ಪೀಡಿತ, ವಂಚನೆಗೆ ಒಳಗಾದಂತಹ, ತೊಂದರೆಗೆ ಒಳಗಾದಂತಹ ಸಮಾಜಕ್ಕೂ ಜಾಗರೂಕ ಕರ್ನೆ ಕೇಳಿಯೇ, ಜಾಗೃತಿಯತೆಯನ್ನು ಉಂಟು ಮಾಡಲಿಕ್ಕೆ ತೊಂದರೆಗೊಳಗಾದಂಥವರಿಗೆ, ಅನೇಕ ಸಮಾಜದಲ್ಲಿ ಅನ್ಯಾಯಕ್ಕೊಳಗಾದಂಥವರಿಗೆ ಜಾಗರೂಕ कराना एवं उनके अधिकारों के प्रति सचेत करना ही उनके जीवन का मूल ಧ್ಯೇಯ रहा. ಇವರ ಉದ್ದೇಶವಾಗಿ, ಗುರಿಯಾಯಿತು. ವಂಚನೆಗೊಳಗಾದಂತಹ, ಸಾಮಾಜಿಕ ಪೀಡೆಗೆ ಒಳಗಾದಂತಹ, ಅನ್ಯಾಯಕ್ಕೊಳಗಾದಂಥವರಿಗೆ ನ್ಯಾಯವನ್ನು ಒದಗಿಸಬೇಕು ಎಂಬ ಗುರಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಇವರದಾಗಿತ್ತು. इस विचार के बारे में लेखक शांति स्वरूप बौद्ध जी ने सविस्तार रूप में इसमें दिए हैं. अंबेडकर के मूल मंत्र शिक्षा, संगठन एवं संघर्ष. ಎಲ್ಲರಿಗೂ ಕೂಡ ಶಿಕ್ಷಣ ದೊರಕಬೇಕಾಗಲೇ ಮುಂದೆ ಬರಲಿಕ್ಕೆ ಸಾಧ್ಯ ಎಂಬುದನ್ನು ಇವರು ಹೇಳಿದ್ದಾರೆ. ಶಿಕ್ಷಾ, संगठन एवं संघर्ष से विद्यार्थियों को भला भांति परिचित कराने के उद्देश्य से इस जीवन को ಸಂಕಲಿತ ಕಿಯಾ ಗಯಾ ಹೇ. ಈ ಶಿಕ್ಷಣದ ಬಗ್ಗೆ ಕುರಿತಾಗಿ, ಸಂಘಟನೆಯ ಬಗ್ಗೆ ಕುರಿತಾಗಿ ತಿಳಿಸಲಿಕ್ಕಾಗಿ ವಿದ್ಯಾರ್ಥಿಗಳಿಗೆ ಈ ಗದ್ಯವನ್ನು ಆಯ್ದುಕೊಳ್ಳಲಾಗಿದೆ. देखिए छात्रों, महापुरुष राजमहलों में ही नहीं केल कल्याणों में भी जन्म लेते हैं. ಮಹಾಪುರುಷರಾದವರು ಕೇವಲ ರಾಜಮಹಲ್, ಅರಮನೆಗಳಲ್ಲಿ ಅಷ್ಟೇ ಅವರು ಜನ್ಮವನ್ನು ಪಡೆದಿಲ್ಲ, ಸಾಧಾರಣ ಕುಟುಂಬದಲ್ಲೂ ಇವರು ಜನ್ಮವನ್ನು ಪಡೆದಿದ್ದಾರೆ. ಹೊಲ ಗದ್ದೆಗಳಲ್ಲಿ ಅಂದರೆ ಹಳ್ಳಿಗಳಲ್ಲೂ ಕೂಡ ಜನ್ಮವನ್ನು ಪಡೆದಿದ್ದಾರೆ ಮಹಾನ್ ಪುರುಷರಾದವರು ಎಂಬುದನ್ನು ಇಲ್ಲಿ ಲೇಖಕಜಿ ಕಹಾ ರಹಾ ಹೈ. महापुरुष राजमहलों में, राजमहल का मतलब क्या है? अरमನೆಯಲ್ಲಿ ಅಷ್ಟೇ ಅಲ್ಲ, नहीं ಕೇಲ್ ಕಲ್ಯಾಣೋं में, ಕೇಲ್ का मतलब ಹೊಲ, ಕಲ್ಯಾಣ ಗದ್ದೆಗಳಲ್ಲೂ ಕೂಡ ಇವರು ಜನ್ಮವನ್ನು ಪಡೆದಿದ್ದಾರೆ. ऊंच जातियों में ही नहीं, वे कभी कभी निम्न जाति में भी पैदा देते हैं. ಬರೇ ಉನ್ನತ ಜಾತಿಯಲ್ಲಿ ಅಷ್ಟೇ ಜನ್ಮವನ್ನು ಪಡೆದಿಲ್ಲ ಮಹಾನ್ ವ್ಯಕ್ತಿಯಾದವರು, ಹೆಸರನ್ನು ಗಳಿಸಿದವರು ಕೆಳ ಜಾತಿಯಲ್ಲೂ ಕೂಡ, ಕೆಳ ಹಂತದ ಜಾತಿಯಲ್ಲೂ ಕೂಡ ಜನ್ಮವನ್ನು ಪಡೆದಿದ್ದಾರೆ. पैदाओ जाते हैं. कहा है इस बात को अच्छी तरह समझने के लिए हमें डॉक्टर BR अंबेडकर के जीवन चरित्र पर दृष्टि डालनी होगी. ಇದನ್ನು ನಾವು ಅರ್ಥ ಮಾಡ್ಕೊಬೇಕು. ಆದರೆ ಡಾಕ್ಟರ್ ಅಂಬೇಡ್ಕರ್ ಇವರ ಜೀವನ ಚರಿತ್ರೆಯನ್ನು ನಾವು ತಿಳ್ಕೊಬೇಕಾಗಿದೆ. ಇವರು ಯಾವ ಥರ ಹಂತವಾಗಿ ಬೆಳೀತಾ ಬಂದರು, ಯಾವ ಥರ ಶಿಕ್ಷಣವನ್ನು ಪಡಿತಾ ಹೋದರು, ಕೈಸೆ ಶಿಕ್ಷಣ ಕರ್ನೆಗೆ ಸಂದರ್ಭ ಮೇ ಮುಷ್ಕಿಲ್ ಪಡ, ಅನೇಕ ಕಷ್ಟಗಳನ್ನು ಎದುರಿಸ್ಕೊಂತ ಹೋದರು. ಡಾಕ್ಟರ್ BR ಅಂಬೇಡ್ಕರ್ का जन्म 14 अप्रैल 1891 में रामजी सूबेदार के घर में माता भीमाबाई की कोख से हुआ था. अंबेडकर ಇವರ ಜನ್ಮ 14 ಏಪ್ರಿಲ್ 1891ರಲ್ಲಿ ರಾಮ್ಜಿ ಸುಬೇದಾರ್, ಇವರ ತಂದೆ ಹೆಸರು ರಾಮ್ಜಿ ಸುಬೇದಾರ್, ಇವರ ಮನೆಯಲ್ಲಿ ತಾಯಿ ಹೆಸರು ಭೀಮಾಬಾಯಿ. ಭೀಮಾಬಾಯಿಯ ಕೋಕ್ ಸೇರಿದ್ರೆ ಉದರದಿಂದ ಭೀಮಾಬಾಯಿಯ ಮಗನಾಗಿ ಇವರು ಜನ್ಮವನ್ನು ಪಡಿತಾರೆ 1891ರಲ್ಲಿ. उस समय रामजी सूबेदार महू नामक ಚಾವನಿ ಮೇ ಸೈನಿಕ के पद पर थे. ಆ ಸಮಯದಲ್ಲಿ ರಾಮ್ಜಿ ಸುಬೇದಾರ್ ಇವರು ಮಹು ಎಂಬ ಒಂದು ಸೈನ್ಯದಲ್ಲಿ ಸೇರ್ಕೊಂಡಿರ್ತಾರೆ.
ಚಾವನಿ ಮೇ ಸೈನಿಕತೆ ಸೈನಿಕರಾಗಿರ್ತಾರೆ ಇವರು ಮಿಲಿಟರಿಯಲ್ಲಿ. ಮಹು ಎಂಬ ಒಂದು ಹೆಸರಿನ ಸೈನ್ಯದಲ್ಲಿ ಇವರು ಇರ್ತಾರೆ. ವೇ ಮಹಾರಾಷ್ಟ್ರ ಕಿ ಮಹಾಜಾತಿ ಸೇ ಸಂಬಂಧ ರಖತೆ ಹೇ. ಮಹಾರ್ ಜಾತಿ, ಇವರ ಜಾತಿ ಯಾವುದು? ಮಹಾರ್ ಜಾತಿ. ಮಹಾರಾಷ್ಟ್ರದಲ್ಲಿರುವಂತಹ ಮಹಾರ್ ಎಂಬ ಜಾತಿ ಒಂದು ಅಸ್ಪೃಶ್ಯ ಜಾತಿಯಾಗಿತ್ತು. ಆ ಕುಟುಂಬದವರು ಇವರಾಗಿದ್ರು. ಮಹಾರ್ ಜಾತಿಗೆ संबंध रखते थे. महाजाति महाराष्ट्र में अछूत समझी जाती है. देखिए अछूत का मतलब क्या है? अस्पृश्य जाति. अछूत अस्पृश्यता, अस्पृश्ಯ ಜಾತಿ ಮಹಾಜಾತಿ ಎಂಬುದು ಮಹಾರಾಷ್ಟ್ರದಲ್ಲಿ ಒಂದು ಕೆಳಜಾತಿ ಆಯಿತು, ಅಸ್ಪೃಶ್ಯ ಜಾತಿ ಆಯಿತು. इस कारण महारों को सामाजिक अत्याचार और तरह तरह के बहिष्कार झेलने पड़ते थे. ಆ ಕಾರಣದಿಂದ ಅಸ್ಪೃಶ್ಯ ಜಾತಿ ಆಗಿದ್ದರಿಂದ, ಮಹಾರ್ ಜಾತಿ ಆಗಿದ್ದರಿಂದ ಇವರು ಸಮಾಜದಲ್ಲಿ ಅನೇಕ ನೋವುಗಳನ್ನು ಎದುರಿಸಬೇಕಾಯಿತು. उसके कारण महारों को सामाजिक अत्याचार और तरह तरह के ಬಹಿಷ್ಕಾರ ಜೇಲ್ನೆ ಪಡ್ತೆ. ಅನೇಕ ಬಹಿಷ್ಕಾರಗಳನ್ನು ಇವರು ಎದುರಿಸ್ಕೊಂಡು ಬರಬೇಕಾಯಿತು. ಬಹುತ್ ಮುಷ್ಕಿಲ್ ಪಡ, ಅನೇಕ ಕಷ್ಟಗಳನ್ನು ಎದುರಿಸ್ತಾರೆ ಇವರು ಜೀವನದಲ್ಲಿ. ಓದುವ ಸಂದರ್ಭದಲ್ಲಿ ಅನೇಕ ನೋವುಗಳನ್ನು ಇವರು ಅನುಭವಿಸಿದ್ದಾರೆ. ಜನ್ಮಕ್ಕೆ ಸಮಯ ಡಾಕ್ಟರ್ ಅಂಬೇಡ್ಕರ್ ಕಾ ನಾಮ್ ಭೀಮರಾವ್ ರಖಾ ಗಯಾ ಥಾ. ಇವರ ಮೊದಲನೇ ಹೆಸರು, ಬಾಲ್ಯದ ಹೆಸರು ಭೀಮರಾವ್. ಅಂಬೇಡ್ಕರ್ ಮೊದಲನೇ ಹೆಸರು भीमराव. एक मास के लिए छात्र पूछ सकता है अंबेडकर का पहला नाम क्या था? भीमराव रखा था. ಮೊದಲನೇ ಹೆಸರು ಭೀಮರಾವ್ था. मगर परिवार वाले उन्हें भीमा कहाकर पुकारते थे. ಭೀಮರಾವ್ ಅವರನ್ನ ಅವರ ಕುಟುಂಬದವರು, ಪರಿವಾರದವರು ಭೀವಾ ಅಂತ ಕರೀತಾ ಇದ್ರು. ಪೂರ್ತಿ ಕರೀತಾರೆ ಭೀವಾ ಕಹಾಕರ್ पुकारते थे, करीता इದ್ರು ಅಂತ पुकारते. बीवा को बचपन से ही चूत चात का कटु अनुभव सहन करना पड़ा. बचपन ಅಂದರೆ ಬಾಲ್ಯದಿಂದಲೂ ಕೂಡ ಇವರು ಚೂತು ಚಾತ್ ಅಂದರೆ ಅಸ್ಪೃಶ್ಯತೆಯನ್ನು ಇವರು ಅನುಭವಿಸ್ತಾ ಬಂದರು. ಕಂಡು ಬಂತು ಇವರಿಗೆ ಶಾಲೆಗೆ ಹೋದ ಸಂದರ್ಭದಲ್ಲಿ, ಬಾವಿಯಲ್ಲಿ ನೀರು ತರಕ್ಕೆ ಹೋದ ಸಂದರ್ಭದಲ್ಲಿ ಅನೇಕ ತೊಂದರೆಗಳನ್ನು ಇವರು ಅನುಭವಿಸ್ತಾ ಹೋದರು. ಶಾಲೆಗೆ ಹೋದಾಗ ನೀರು ಕೇಳಿದಾಗ ಕೊಡ್ತಾ ಇರಲಿಲ್ಲ, ಎತ್ತರದಿಂದ ನೀರನ್ನು ಹಾಕುವಂಥದ್ದು, ಇವೆಲ್ಲ ಅಸ್ಪೃಶ್ಯತೆಯನ್ನು ಚೂತು ಚಾತುಕೋಲಿಯಾ ಅನುಭವಿಸಿದ್ರು ಇವರು. ಕಟು ಅನುಭವ ಸಹನಕರ ಪಡ, ಸಹನಕರ ಅಂದರೆ ಸಹಿಸ್ಕೊಬೇಕಾಯ್ತು ಇವೆಲ್ಲ ಕಷ್ಟಗಳನ್ನು. ಒಂದಿನೋ ಅಚೂತೋं के लिए मंदिरों कुहों की तरह ಪಾಠಶಾಲಾ ಕೆ ಬಿ ದರ್ವಾಜೆ ಬಂದತೆ. ಆ ದಿನಗಳಲ್ಲಿ ಈ ಮಹಾರ್ ಜಾತಿಯವರಿಗೆ, ಮಹಾರಾಷ್ಟ್ರದ ಒಂದು ಅಸ್ಪೃಶ್ಯ ಜಾತಿ ಮಹಾರ್, ಈ ಜಾತಿಯವರು ಇವರು ಆಗಿದ್ದರು. ಆ ಕಾರಣದಿಂದ ಇವರು ಈ ಎಲ್ಲ ಸಮಸ್ಯೆಗಳನ್ನು ಅನುಭವಿಸಬೇಕಾಯಿತು. ಅಚೂತ್ ಹೊನೆಗೆ ಕಾರಣ ಅಸ್ಪೃಶ್ಯ ಎಂಬ ಕಾರಣದಿಂದ ಇವರಿಗೆ ಮಂದಿರ, ದೇವಸ್ಥಾನಕ್ಕೆ ಹೋಗಂಗಿರಲಿಲ್ಲ, ಬಾವಿಗೆ ಹೋಗಂಗಿರಲಿಲ್ಲ. ಕೋ तरह ಪಾಠಶಾಲಾ ಕೆ ಬಿ ದರ್ವಾಜೆ ಬಂದ ಹೇ. ಬಾವಿ ಹೋಗಿ ನೀರು ತರಂಗಿಲ್ಲ, ಮಂದಿರಕ್ಕೆ ಹೋಗಂಗಿಲ್ಲ, ಮತ್ತೆ ಶಿಕ್ಷಣ ಪಡೆಯಲಿಕ್ಕೆ ಪಾಠಶಾಲೆಗೆ ಹೋಗೋದು ಕೂಡ ಬಂದ್ ಆಗಿತ್ತು. ಅಂದರೆ ಕಷ್ಟ ಇದ್ದ ಸಂದರ್ಭದಲ್ಲಿ ದರ್ವಾಜೆ ಬಂದಿದೆ, ಪಾಠಶಾಲಾ ಕಾ ದರ್ವಾಜ ಬಂದು, ಪಾಠಶಾಲೆಯು ಕೂಡ ಕಷ್ಟದಾಯಕವಾಯಿತು, ಶಿಕ್ಷಣ ಪಡೆಯೋದಕ್ಕೆ ಅವಕಾಶ ಇರಲಿಲ್ಲ. ಮಗ सेना में इन सामाजिक नियमों की कठोरता में कुछ ढीला थी. ಇವರ ತಂದೆ ರಾಮ್ಜಿ ಸುಬೇದಾರ್ ಇವರು ಸೈನ್ಯದಲ್ಲಿದ್ದರಿಂದ ಇವರಿಗೆ ಸ್ವಲ್ಪ ಸಡಿಲಿಕೆ ಇತ್ತು, ಶಿಕ್ಷಣ ಪಡೆಯಬಹುದಾಗಿತ್ತು. ಆದುದರಿಂದ ಇವರನ್ನು ಒಂದು ಸೈನಿಕ ಶಾಲೆಯಲ್ಲಿ ದಾಖಲಾತಿ ಮಾಡಲಾಗುತ್ತದೆ. ಮಗ ಸೇನಾಕ್ಕೆ ಈ ಸಾಮಾಜಿಕ ನಿಯಮೋं की कठोरता में कुछ ही ढीला ಅಂದರೆ ಸಡಿಲಿಕೆ ಇತ್ತು ಸ್ವಲ್ಪ. मग सेना में इन सामाजिक नियमों की कठोरता में कुछ ढीला थी. बहुत कठिनाई से ही सही पर बीवा का सैनिक स्कूल में
ಪ್ರವೇಶ ಹೋಗಯ. ಆ ಕಾರಣದಿಂದ ಇವರು ಸೈನಿಕ ಶಾಲೆಯಲ್ಲಿ ಪ್ರವೇಶಾತಿಯನ್ನು ಪಡಿತಾರೆ, ಶಿಕ್ಷಣವನ್ನು ಪಡೀಲಿಕ್ಕೆ. ಇವರ ತಂದೆ ರಾಮ್ಜಿ ಸುಬೇದಾರ್ ದಾಖಲ್ ಕರ್ತೆ ಹೇ, ಅಲ್ಲೂ ಕೂಡ ಕಷ್ಟವನ್ನು ಎದುರಿಸಬೇಕಾಯ್ತು. ಯಾವುದೋ ಅಜೂತ್ ಮಹಾಜಾತಿಕ ಈ ಅಸ್ಪೃಶ್ಯತೆ ಎಂಬ ಒಂದು ಕಪ್ಪು ನೆರಳು ಛಾಯಾ ಉಸ್ಕೆ ಪೀಚೆ ಆದ, ಎಲ್ಲಿ ಹೋದ್ರೂ ಕೂಡ ಇದೊಂದು ಹಿಂದೆ ಬರ್ತಾ ಇತ್ತು ಈ ಕಪ್ಪು ನೆರಳು. ಕಾಲ ಉಸ್ಕಾ ಛಾಯಾ, ಆ ನೆರಳು ಇವರನ್ನು ಹಿಂಬಾಲಿಸ್ತಾ ಇತ್ತು. ಇದೊಂದು ಸಾಮಾಜಿಕ ಪಿಡುಗಾಗಿತ್ತು. ಇದಕ್ಕೆ ಪ್ರವೇಶಿತು ಹೋಗಯ, ಪ್ರವೇಶ ಅಂತೂ ಆಯಿತು ಶಾಲೆಗೆ. ಮಗ ಸಾಮಾಜಿಕ ಭೇದ ಭಾವ ಅವು ಚೂತ್ ಚಾತನೆ ಬೀವಾ ಕಾ ಪೀಚಾ ನಹಿ ಚೋಡ, ದಾಖಲಾತಿ ಅಂತೂ ಆಯಿತು ಶಾಲೆಗೆ. ಆದರೆ ಅಸ್ಪೃಶ್ಯತೆ ಎಂಬುದು ಇವರನ್ನು ಬಿಡಲಿಲ್ಲ, ಹಿಂಬಾಲಿಸ್ತಾ ಹೋಯ್ತು. ಎಲ್ಲಿ ಹೋದ್ರೂ ಕೂಡ ಬಾಲಕ ಬೀವಾಕೋ अपने बैठने का टाट अपने साथ गर्भ से ही ले जाना पड़ता था. ಇವರು ಶಾಲೆಯಲ್ಲಿ ಕುತ್ಕೊಳ್ಳಿಕ್ಕೆ ಬೇಕಾದಂತಹ ಟಾಟನ್ನು, ಅಂದರೆ ಪಾಠ ಕೆಳಗಡೆ ಕುತ್ಕೊಳ್ಳಿಕ್ಕೆ ಬೇಕಾದಂಥ ಪಾಠನ್ನು ಇವರೇ ತರಬೇಕಾಗಿತ್ತು. ಅಪನೇ ಸಾತ್ ಗರ್ಸೆ ಹಿ, ಮನೆಯಿಂದಲೇ ತರಬೇಕಾಗಿತ್ತು. ಪಾಠಶಾಲಾ ಮೇ ಉನ್ಹೇ ಕಕ್ಷಾ ಕೆ ಭೀತರ್ ಅನ್ಯ ವಿದ್ಯಾರ್ಥಿಯೋ ಕೆ ಸಾಥ್ बैठने की ಮನಾಯಿ ಥಿ. ಆದರೆ ಅವರು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಜೊತೆಗೂಡಿ ಕೂರೋಂಗಿರಲಿಲ್ಲ. ಬಾಹರ್ ಕಕ್ಷಾಕ್ಕೆ ಭೀತರ್ ಅಂದರೆ ಹೊರಭಾಗದಲ್ಲಿ, ಅಂದರ್ನೇ ಒಳಗಡೆ ಕೂರೋಂಗಿರಲಿಲ್ಲ, ಹೊರಭಾಗದಲ್ಲಿ ಕೂತ್ಕೊಂಡು, ಬಾಗಿಲಿನ ಹೊರಭಾಗದಲ್ಲಿ ಕೂತ್ಕೊಂಡು ಎಲ್ಲರೂ ಕೂಡ ಸ್ಲಿಪ್ಪರನ್ನು ಬಿಡುವಂಥ ಜಾಗದಲ್ಲಿ ಹೊರಭಾಗದಲ್ಲಿ ಕುಳಿತುಕೊಂಡು ಇವರು ಪಾಠವನ್ನು ಕೇಳಬೇಕಾಯ್ತು. ಪಾಠಶಾಲೆ में उन्हें कक्षा के भीतर अन्य विद्यार्थियों के साथ बैठने की मनाही थी, तिरस्कारविತ್ತು. वे अपनी कक्षा के बाहर सब छात्रों के जूतों के बीच दरवाजे के बाहर बैठते थे. दरवाजे से बाहर, ಬಾಗಿಲಿನ ಹೊರಭಾಗದಲ್ಲಿ ಎಲ್ಲರೂ ಸ್ಲಿಪ್ಪರನ್ನು ಬಿಡುವಂತಹ ಜಾಗದಲ್ಲಿ ಕೂತ್ಕೊಂಡು ಇವರು ಪಾಠವನ್ನು ಕೇಳಬೇಕಾಯಿತು. ಸಾಮಾಜಿಕ ಅತ್ಯಾಚಾರೋಕಿ ನಿರ್ದಯತಾ ದೇಖಿಯೇ, ಇದು ಕೂಡ ಒಂದು ಸಾಮಾಜಿಕ ಒಂದು ಅತ್ಯಾಚಾರವಾಗಿತ್ತು. ಸಾಮಾಜಿಕ ಅನ್ಯಾಯ ಕೂಡ ಇದು ಕೂಡ ಆಗಿತ್ತು. ಭೀಮರಾವ್ಕೋ ಪಾನಿ ಕೆ ಕಡೆ ಕೋ ಭಿ ಚೂನೆ ಹಿ ಇಜಾಜತ್ ನಹಿ ಥಿ. ಇದಕ್ಕೆ ಇವರು ಶಾಲೆಯಲ್ಲಿ ಬಾಯಾರಿಕೆ ಆದಂಥ ಸಂದರ್ಭದಲ್ಲಿ ನೀರಿಟ್ಟಿರುವಂತಹ ಗಡ ಅಂದರೆ ಕೊಡಪಾನವನ್ನು ಕೂಡ ಹೋಗಿ ಸ್ವತಂತ್ರವಾಗಿ ಮುಟ್ಟೋಂಗಿರಲಿಲ್ಲ, ನೀರನ್ನು ಕುಡಿಯೋಂಗಿರಲಿಲ್ಲ. ಪೂಚಕ ಪೀನಾ ಚಾಯ್ ಕೇಳಿ ಪಡಿಬೇಕಾಗಿತ್ತು. ಪಾನಿಗೆ ಗಡೆ ಗೋಬಿ, ಗಡೆ ಅಂದರೆ ಕೊಡಪಾನವನ್ನು ಕೂಡ, ಚೂನೆ ಅಂದರೆ ಮುಟ್ಟೋಂಗಿರಲಿಲ್ಲ. ಇಜಾಜತ್ ನಹಿ ಥಿ ಕಾರಣ ಯಹತಾಗಿ, ಯಾಕೆ ಈ ಕಾರಣ ಅಂದರೆ ಅಚೂತ್ ಅಸ್ಪೃಶ್ಯ ಎಂಬ ಕಾರಣದಿಂದ. ಚೂ ಲೇನೆ ಸೇ ಗಡೆ ಕಾ ಜಲ್ ಭ್ರಷ್ಟ ಹೋ ಜಾನ, ಎಲ್ಲರ ಹೋಗಿ ಆ ಕೊಡವನ್ನು ಮುಟ್ಟಿದಾಗ ಅಸ್ಪೃಶ್ಯ ಎಂಬ ಕಾರಣದಿಂದ ಆ ಜಲ ಭ್ರಷ್ಟವಾಗುತ್ತೆ, ಮಲಿನ ಆಗುತ್ತೆ ಎಂಬ ಒಂದು ಎಲ್ಲರಲ್ಲೂ ಕೂಡ ಮನಸ್ಸಿನಲ್ಲಿತ್ತು. ಇದು ಇವರ ಹಿಂದೆ ಬಂದಂಥ ಒಂದು ಕಳಂಕವಾಯಿತು, ಅಚೂತ್ ಎಂಬುದು. ಚಾಹೆ ಕಿತನಿ ಬಿ ಪ್ಯಾಸ್ ಲಗೆ, ಎಷ್ಟೇ ಬಾಯಾರಿಕೆ ಆದರೂ ಕೂಡ, ಪ್ಯಾಸ್ ಮತ್ತಪ್ಪ ನೀರಡಿಕೆ, ಬಾಯಾರಿಕೆ ಆದರೂ ಕೂಡ, ಬೇಶಕ್ ಪ್ಯಾಸ್ ಕೆ ಮಾರೆ ಪ್ರಾಣ ಈ ಕ್ಯೂ ನಾ ನಿಕಲ್ ಜಾಯೇ ಮಗರ್ ಪ್ಯಾಸ್ ಅಚೂತ್ ಕಡೆ ಸೇ ಪಾನಿ ಲೇಕರ್ ನಹಿ ಪಿ ಸಕ್ತಾ ತಾ. ಎಷ್ಟೇ ಬಾಯಾರಿಕೆ ಆದರೂ ಕೂಡ, ಅತಿಯಾಗಿ ಬಾಯಾರಿಕೆ ಆಗಿ ಅಲ್ಲೇ ಕುಸಿದು ಬಿದ್ದರೂ ಕೂಡ, ಪ್ರಾಣ ಹೋದರೂ ಕೂಡ ಕೇಳ್ದಂಗೆ ಹೋಗಿ ಆ ನೀರನ್ನು ಕುಡಿಯೋಂಗಿಲ್ಲ. ಯಾಕೆಂದರೆ ಆ ನೀರು ಭ್ರಷ್ಟ ಆಗುತ್ತೆ ಎಂಬ ಕಾರಣದಿಂದ ಈ ನಿಯಮ ಇತ್ತಂತೆ. ನಿಕಲ್ ಜಾಯಿ ಮಗ प्यास अचूत घड़े से पानी लेकर नहीं पी सकता था. किसी चपरासी की ಕೃಪಾ हो गई. ಏನಾರ ಕರುಣೆಯನ್ನು ತೋರಿಸಿದ ಯಾರೋ ಚಪರಾಸಿ ಅಂದರೆ ಶಾಲೆಯಲ್ಲಿದ್ದಂಥ ಸೇವಕ ಚಪರಾಸಿ, ಅವನು ಮನಸ್ಸು ಮಾಡಿದಾಗ ಮಾತ್ರ ನೀರನ್ನು ಕುಡಿಬೇಕಾಯ್ತು. ಅವನೇನಾರ ಕೊಡಬೇಕು ಅಂತ ಅನಿಸಿದ್ರೆ ತೋ ಪಾನಿ ಮಿಲ್ ಜಾತಾ, ನಹಿ ತೋ ಗರ್ ಆಕರ್ ಹಿ ಪಾನಿ ಪೀನಾ ಪಡ್ತಾತಾ. ಇಲ್ಲ ಅಂದರೆ ಅವನು ಒಪ್ಪಲಿಲ್ಲ ಚಪರಾಸಿ ಅಂದರೆ, ಮನೆಗೆ ಬಂದಾಗ ನೀರನ್ನು ಕುಡಿಬೇಕಾಯ್ತು. ಇಂತಹ
ಕಷ್ಟವನ್ನು ಯಾರೋ ಡಾಕ್ಟರ್ ಅಂಬೇಡ್ಕರ್ ಜಿನೇ ಜೇಲ್ ಪಡ್ತಾ ಅನುಭವಿಸ್ಬೇಕಾದಂಥ ಸ್ಥಿತಿ ಇಲ್ಲಿ ವ್ಯಕ್ತಪಡಿಸಿರೋದು ನಾವು ಕಾಣ್ತೀವಿ. ರಾಮ್ಜಿ ಸುಬೇದಾರ್ ಶಿಕ್ಷಾ और अनुशासन का महत्व भली प्रकार जानते थे. ಇವರ ತಂದೆ ಶಿಕ್ಷಣದ ಮಹತ್ವ ಇವನ್ನೆಲ್ಲ ತಿಳಿದಿತ್ತು. ಶಿಕ್ಷಣವನ್ನು ಕೊಡಿಸ್ಬೇಕೇನಾರ ಮಾಡಿ ಮಗನಿಗೆ ಅಂದು ಸೈನಿಕ ಶಾಲೆಯಲ್ಲಿ ಇವರು ದಾಖಲಾತಿಯನ್ನು ಮಾಡಿ उन्होंने भीमराव को भी इसका महत्व अच्छी तरह समझाया. शिक्षण के बारे में अच्छी तरह भीमराव अंबेडकर जी के पिता समझाया. ಅಂಬೇಡ್ಕರ್ಗೆ ಈ ಶಿಕ್ಷಣದ ಮಹತ್ವತೆಯನ್ನು ಬಗ್ಗೆ ತಿಳಿಸಿರ್ತಾರೆ ಅವರು. यही कारण है कि सब प्रकार के अत्याचार अनाचार और भेदभाव सहन करके भी वे शिक्षा प्राप्त करने में जुटे रहे. ಅವ್ರ ತಂದೆ ಶಿಕ್ಷಣದ ಮಹತ್ವವನ್ನು ತಿಳಿಸಿದ್ರಿಂದ ಯಾರೋ ಅವರ ತಂದೆ ಪಿತಾ ರಾಮ್ಜಿ ಸುಬೇದಾರ್ भीमाबाई. पहला नाम भीमराव अंबेडकर का पहला नाम भीमराव महू महाजाति का. उस संदर्भ में महत्व के बारे में समझाया. ಅವರ ತಂದೆ ರಾಮ್ಜಿ ಸುಬೇದಾರು ಅಂಬೇಡ್ಕರ್ ಇವರಿಗೆ ಅಂದರೆ ಬಾಲ್ಯದಲ್ಲಿ ಭೀಮರಾವ್ ಕೋ ಸಮಜಾಯ ಮಹತ್ವ ಕೆ ಬಾರೆ ಮೇ. ಅದರಿಂದ ಇವರು ಎಷ್ಟೇ ತೊಂದರೆ ಆದರೂ ಕೂಡ ಅನ್ಯಾಯ ಆದರೂ ಕೂಡ ಸಹಿಸಿಕೊಂಡು ಶಿಕ್ಷಣವನ್ನು ಪಡಿತಾ ಬರ್ತಾರೆ ಅಂಬೇಡ್ಕರ್. ಭೀಮರಾವ್ ಹೈಸ್ಕೂಲ್ ಮೇ ಪಹುಂಚೆ. ಇದಕ್ಕೆ ಈ ಥರ ಪ್ರಾಥಮಿಕ ಶಾಲೆಯನ್ನು ಮುಗಿಸ್ಕೊಂಡು खत्म के बाद हाई स्कूल पहुंचे तो छूत छात की काली छाया उनके साथ यहाँ भी आ धमकी. देखिए ಹಿಂಬಾಲಿಸ್ತಾ ಬಂತು ಏನೋ ಕಪ್ಪು ನೆರಳು ಯಾವುದೋ ಚೂತ ಚಾತ್ ಅಂದರೆ ಅಸ್ಪೃಶ್ಯತೆ ಎಂಬುದು ಇವರನ್ನು ಎಲ್ಲಿಗೆ ಹೋದರೂ ಕೂಡ ಬಿಡಲಿಲ್ಲ. ಹೈಸ್ಕೂಲಿಗೂ ಕೂಡ ಹಿಂಬಾಲಿಸ್ತೋ. ಗುರೂಜಿನೇ ಏಕ ಪ್ರಶ್ನೆ ಪೂಚ. ಒಂದು ಬಾರಿ ಅವರ ಗುರುಗಳು ಶಿಕ್ಷಕರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಕಿಸಿನೇ ಉತ್ತರ ನಹಿ ದಿಯಾ. ತರಗತಿ ಕಕ್ಷದಲ್ಲಿ ಯಾರೂ ಕೂಡ ಉತ್ತರವನ್ನು ಕೊಡಲಿಲ್ಲ. ಭೀಮರಾವ್ प्रश्न का उत्तर लिखने के लिए जो ही ब्लैक बोर्ड की तरह चले. देखिए ಎಲ್ಲರೂ ಕೂಡ ಕೇಳಿದಾಗ ಉತ್ತರ ಕೊಡಲಿಲ್ಲ. सवाल को जवाब नहीं दिया. उस संदर्भ में भीमराव ने लिखने के लिए शामपट के सामने आता है. ಶಾಂಪಟ್ ಅಂದರೆ ಕಪ್ಪು ಬೋರ್ಡ್ ಪಕ್ಕದಲ್ಲಿ ಬರ್ತಾನೆ ಬರೆದು ತಿಳಿಸಲಿಕ್ಕೆ ಉತ್ತರವನ್ನ. देखिए तरफ चले क्यों ही कक्षा के सवर्ण छात्रों ने शोर मचाते हुए कहा. ಅವರು ಬರೆದು ಹೇಳಲಿಕ್ಕೆ ಅಂತ ಬೋರ್ಡ್ ಪಕ್ಕ ಬಂದಾಗ ಶಾಂಪಟ್ के सामने आने के संदर्भ में सभी लोग सवर्ण छात्र ಶೋರ್ ಮಚಾಯ. ಎಲ್ಲರೂ ಕೂಡ ಗಲಾಟೆ ಮಾಡ್ತಾರೆ, ಗದ್ದಲ ಮಾಡ್ತಾರೆ. ಯಾಕೆ ಮಚಾಯ? ರೋಕೋ ಇಸ್ ಅಚೂತ್ಕೋ. ತಡೀರಿ, ಅಸ್ಪೃಶ್ಯರನ್ನು ತಡೆಯಿರಿ ಅಂತ. ಯಾಕೆ? ಅವರಿಟ್ಟಂತಹ ತಿಂಡಿಯ ಬಾಕ್ಸ್ ಬೋರ್ಡ್ ಪಕ್ಕದಲ್ಲಿ ಇಟ್ಟಿರ್ತಾರೆ, ಮುಟ್ಟಿರ ಭ್ರಷ್ಟ ಆಗುತ್ತೆ ಎಂಬ ಕಾರಣಕ್ಕೆ. ಬ್ಲ್ಯಾಕ್ ಬೋರ್ಡ್ಗೆ ನೀಚೆ ರಕ ಅಮಾರ ಭೋಜನ್ इसके छूने से भ्रष्ट हो जाएगा. छूने से ಮುಟ್ಟಿದ್ರೆ ಭೀಮರಾವ್ ಬರಲಿಕ್ಕೆ ಬಂದಾಗ ಮುಟ್ಟಿದ್ರೆ ಆ ಭೋಜನ ಭ್ರಷ್ಟ ಆಗುತ್ತೆ. ಆ ಕಾರಣದಿಂದ ತಡೀರಿ ಅಂತ ಹೋಗ್ತಾರೆ. ಇವೆಲ್ಲ ಅನುಭವಿಸಬೇಕಾಗಿದೆ, ಶಿಕ್ಷಣವನ್ನು ಪಡಿಬೇಕಾದ ಅಂಬೇಡ್ಕರ್. ಭೀಮರಾವ್ इस प्रकार के असंख्य अपमान के खून के गूंड चुपचाप पी जाते हैं. देखिए ಚುಪ್ಪಚಾಪ್ ಸುಮ್ಮನೆ ಇವೆಲ್ಲಾದಂಥ ಅನ್ಯಾಯ ಕಳಂಕಗಳನ್ನು ಅನುಭವಿಸ್ತಾ, ಸಾಮಾಜಿಕ ಅನ್ಯಾಯವನ್ನು ಅನುಭವಿಸ್ತಾ ಇವೆಲ್ಲ ಸುಮ್ಮನೆ ಶಿಕ್ಷಣವನ್ನು ಪಡಿತಾ ಬರ್ತಾರೆ. ಇದನ್ನು ಯಾರೋ ಅವರ ತಂದೆ ಹೇಳಿರ್ತಾರೆ ಶಿಕ್ಷಣದ ಮಹತ್ವತೆ ಬಗ್ಗೆ. ಅದರಿಂದ ಇವರು ಸಹಿಸಿಕೊಂಡು ಶಿಕ್ಷಣವನ್ನು ಪಡಿತಾ ಹೋಗ್ತಾರೆ. छात्रों इसको अच्छी तरह पढ़िए. बाद में भीमराव अंबेडकर के बारे में जानकारी प्राप्त करेंगे. ಉಳಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸಭಿಕೋ ನಮಸ್ಕಾರ.